ಗಲ್ಲಿ ಗಲ್ಲಿಯಲ್ಲೂ ಗಿಲ್ಲಿ ಪರವಾಗಿ ಬ್ಯಾನರ್ ಫ್ಲೆಕ್ಸ್. ಬಿಗ್ ಬಾಸ್ ಕಿರೀಟ ಗೆಲ್ತಾನ ಹಳ್ಳಿ ಹೈದ ಗಿಲ್ಲಿ ಆಲ್ರೆಡಿ ಗೆದ್ದಿದ್ದಾರೆ ಅನ್ನೋ ರೀತಿಯಲ್ಲಿ ಸಂಭ್ರಮ ಕಾಣಿಸ್ತಾ ಇದೆ. ಇನ್ನು ಕೆಲವರು ದೇವರ ಪ್ರಾರ್ಥನೆಯಲ್ಲಿ ತೊಡಗಿದ್ದಾರೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕು, ಸ್ಪೆಷಲಿ ತಾಲೂಕುಗಳಲ್ಲೂ ಕೂಡ ಜನ ಗಿಲ್ಲಿ ಕಟೌಟ್ಗಳನ್ನು ಹಾಕಿದ್ದಾರೆ. ಅದಕ್ಕೆ ಹಾಲಿನ ಅಭಿಷೇಕ ಅಂತೆ, ಎಳ್ನೀರು ಅಭಿಷೇಕ ಅಂತೆ, ಮಾಡದೇ ಇರೋ ಅಭಿಷೇಕ ಇಲ್ಲ. ಆ ಮಟ್ಟಿಗೆ ಕ್ರೇಜ್ ಗಿಲ್ಲಿ ಪರವಾಗಿ ಕಾಣಿಸ್ತಾ ಇದೆ. ನೋಡ್ತಾ ಇದೀವಿ ಅಂದ್ರೆ ಗಿಲ್ಲಿಗೋಸ್ಕರ ಮಾತ್ರ ನೋಡ್ತಾ ಇದೀವಿ. ಯಾಕೆಂದ್ರೆ ಎಷ್ಟೋ ಜನ ಇಲ್ಲಿ ಎಳ್ನೀರು ಕುಯ್ಯರಿದ್ದಾರೆ, ಎಳ್ನೀರು ಕುಯ್ಸರ್ ಅವರೇ, ಪ್ರತಿಯೊಬ್ರು ಟಯರ್ಡ್ ಆಗಿರ್ತಾರೆ ಅಂತ ಅಂದಾಗ ಅವರು 9:30 ರೈಟ್. ಹಾಗಾದ್ರೆ ಸಕ್ಕರೆ ನಾಡಿನ ಜನ ಈಗಾಗಲೇ ಗಿಲ್ಲಿಗೆ ಸಕ್ಕರೆ ತಿನ್ಸಿದೀವಿ ನಾವು ಅಂತ ಹೇಳ್ಕೊಳ್ತಾ ಇದ್ದಾರೆ. ಸೊ ಮಂಡ್ಯದಲ್ಲಿ ಹಾಗಾದ್ರೆ ಕ್ರೇಜ್ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರೋಹಿತ್ ರೆಡಿ ಇದ್ದಾರೆ. ರೋಹಿತ್, ಇವಾಗ ಏನಿದ್ರು ಕೂಡ ರಾಜ್ಯಾದ್ಯಂತ ಗಿಲ್ಲಿ ಹವಾ, ಸ್ಪೆಷಲಿ ಮಂಡ್ಯದಲ್ಲಿ ಇನ್ನೂ ಕ್ರೇಜ್ ಜಾಸ್ತಿ ಇರುತ್ತೆ. ಹೇಗಿದೆ ಫೀವರ್, ಗಿಲ್ಲಿ ಫೀವರ್ ಹೇಗಿದೆ? ಇದು ಬಿಗ್ ಬಾಸ್ 12ರ ಫೈನಲ್ ಇರುವಂತದ್ದು. ಈ ನಿಟ್ಟಿನಲ್ಲಿ ರಾಜ್ಯದ ಜನರಿಗೆ ಫೈನಲ್ ಫೀವರ್ ಇರುವಂತದ್ದು. ಈ ನಿಟ್ಟಿನಲ್ಲಿ ಗಿಲ್ಲಿಗೆ ಹೊಸದಂತ ಕ್ರೇಜ್ ಇಡೀ ರಾಜ್ಯದಂತ ಉಡ್ಕೊಳ್ತಾ ಇದೆ. ಅದರಲ್ಲೂ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಅಭೂತಪೂರ್ವದಂತಹ ಒಂದು ಬೆಂಬಲ ಗಿಲ್ಲಿಗೆ ದೊರೆತಾ ಇರುವಂತದ್ದು. ನಾನಿದೀಗ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಡದಪುರ ಗ್ರಾಮ, ಅಂದ್ರೆ ಗಿಲ್ಲಿಯವರ ಹುಟ್ಟೂರು, ಅವರ ಹುಟ್ಟೂರಿನ ಒಂದು ಗೇಟ್ ನಲ್ಲಿ ಇದ್ದೀರಿ. ಇಲ್ಲಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದೀವಿ. ಇಡೀ ಗೇಟ್ ಸುತ್ತಲೂ ಕೂಡ ಅವರ ಫ್ಲೆಕ್ಸ್ ಗಳನ್ನ ಹಾಕಿ ಗಿಲ್ಲಿಗೆ ಶುಭ ಆರೈಕೆಯನ್ನ ಕೋರ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇರುವಂತದ್ದು. ಗೆದ್ದು ಬಾ ಗೆಳೆಯ ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಫ್ಲೆಕ್ಸ್ ಗಳನ್ನ ಇಲ್ಲಿನ ಗ್ರಾಮಸ್ಥರು ಮತ್ತೆ ಸ್ನೇಹಿತರು ಎಲ್ಲರೂ ಕೂಡ ಹಾಕಿದ್ದಾರೆ. ಇಡೀ ಒಂದು ಗೇಟ್ ಸುತ್ತಲೂ ಕೂಡ ಅವರ ಫ್ಲೆಕ್ಸ್ಗಳು, ಅವರ ಗಿಲ್ಲಿ ಜೊತೆಗೆ ಅವರ ಸ್ನೇಹಿತರು ಮತ್ತೆ ಗ್ರಾಮಸ್ಥರ ಫೋಟೋಗಳನ್ನು ಹಾಕಿ ಗಿಲ್ಲಿಯ ಗೆಲುವಿಗೆ ಶುಭಾಶಯನ ಕೋರುವಂತಹ ಒಂದು ಬರಹಗಳನ್ನ ಇಲ್ಲಿ ಕಾಣ್ತಾ ಇದ್ದೀವಿ. ಈ ಬಗ್ಗೆ ಮಾತನಾಡಕ್ಕೆ ನಮ್ಮ ಜೊತೆಗೆ ಒಂದಷ್ಟು ಗ್ರಾಮಸ್ಥರು ಕೂಡ ಇದ್ದಾರೆ. ಅವ್ರನ್ನು ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ, ಅವರು ಏನೆಲ್ಲ ಹೇಳ್ತಾರೆ ಅಂತ. ಸರ್, ಗಿಲ್ಲಿ ಇವತ್ತು ಫೈನಲ್ ಅನ್ನ ಆಡ್ತಾ ಇದ್ದಾರೆ, ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಸರ್, ಅವರು ಬಿಗ್ ಬಾಸ್ ಹೋದಾಗ ಫಸ್ಟ್ ಡೇನೇ ಅವರು ಒಂದು ವೀಕಲ್ಲಿ ಸ್ವಲ್ಪ ವೀಕ್ ಆಗಿರ್ಬೋದು. ಆಮೇಲೆ ಸೆಕೆಂಡ್ ಹೋಯ್ತಾ ಅವರು ತುಂಬ ಚೆನ್ನಾಗಿ ಆಡ್ಕೊಂಬಂದರು. ಅವ್ರ ಹತ್ರ ಒಂದು 30 ಡೇಸಲ್ಲೇ ನಮಗೆ ಗೊತ್ತಾಯಿತು ಇವರು ಬಿಗ್ ಬಾಸ್ ಗೆಲ್ತಾರೆ ಅನ್ನೋದೊಂದು ಇದಿತ್ತು. ನಾವು ಅವತ್ತಿನಿಂದನೂ ಅವ್ರಿಗೆ ವೋಟಿಂಗ್ ಮಾಡ್ಕೊಂಡೇ ಬಂದಿದ್ದೀವಿ. ನಾವಂತಂದರೆ ಇಡೀ ಮಳವಳ್ಳಿ ಇರ್ಬೋದು, ಮಂಡ್ಯ ಇರ್ಬೋದು, ದಡಕ್ಪುರ ಇರ್ಬೋದು, ಸ್ಟಾರ್ಟಿಂಗ್ ಅರ್ಧ ಕ್ರೇಜ್ ಇತ್ತು. ಹೋಗ್ತಾ ಅವ್ನ ಆಟ ನೋಡ್ಬಿಟ್ಟು ಇಡೀ ಕರ್ನಾಟಕನೇ ಮೆಚ್ಕೋತಾವ ಆಟ. ಕರ್ನಾಟಕ ಮೆಚ್ಕೊಳ್ಳೋದ್ಕಿಂತ ತಮಿಳ್ನಾಡು ಇರ್ಬೋದು, ಆಂಧ್ರ ಇರ್ಬೋದು, ಸಂತ ಫುಲ್ಲು ಆಲ್ ಓವರ್ ಇಂಡಿಯಾದಲ್ಲೇ ಅವನು ಗಿಲ್ಲಿ ತುಂಬ ಹೆಸರು ಮಾಡಿಬಿಟ್ಟಿದ್ದಾನೆ. ಅವನು ಆಲ್ರೆಡಿ ಗೆದ್ದಾಗೋಗಿದೆ. ಸುದೀಪ್ ಸರ್ ಕೈಲಿ ಮಾತ್ರ ಅನೌನ್ಸ್ಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಸರ್, ನಿಮ್ಮೂರಿನ ಮಗನ ಬಗ್ಗೆ ಏನು ಹೇಳ್ತೀರಾ? ತುಂಬ ಖುಷಿಯಾಗಿದೆ ಸರ್, ನಮಗೆ ತುಂಬ ಖುಷಿ ಆಯ್ತಾ ಇದೆ. ನಮ್ಮೂರ ಮಗ ಗೆದ್ದು ಬರಲಿ ಅಂತ ನಮ್ಗೆ ಆರೈಕೆ ಆಯ್ತು ಸರ್. ಸರ್, ತುಂಬ ಅಂದರೆ ಬಡತನದಿಂದ ಬಂದಂಥ ಹುಡುಗ ಇವತ್ತು ಇಡೀ ರಾಜ್ಯದಂತ ಮನೆ ಮಾತಾಗಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ನಾವು ನಮ್ಮ ಗಿಲ್ಲಿ ನಟ ಅವರು ಪುಟ್ಟ ಗ್ರಾಮ ದಡತ್ಪುರ ಅನ್ನೋ ಒಂದು ಊರಲ್ಲಿ ಹುಟ್ಟಿ, ಇಂಥ ಕರ್ನಾಟಕದಲ್ಲಿ ಮಂಡ್ಯ ಜಿಲ್ಲೆ ದಡತ್ಪುರ, ಅದರಲ್ಲಿ ಮಂಡ್ಯ ಡಿಸ್ಟಿಕ್ಕಲ್ಲಿ ದೊಡ್ಡ ಅಂಬರೀಷ್ ಅಣ್ಣವರಾಗಿರ್ಬೋದು, ದರ್ಶಣ್ಣವರಾಗಿರ್ಬೋದು, ಸುದೀಪ್ ಅಣ್ಣವ್ರು ಎಂಥ ನಾಯಕರಿಗೂ ಆರಿಸಿ ಬಂದಿರುವಂಥ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಒಬ್ಬ ಹಳ್ಳಿ ಪ್ರತಿಭೆ, ಬಡ ಕುಟುಂಬ, ರೈತರ ಮಗನಾಗಿ ಇವತ್ತು ಇಲ್ಲಿವರೆಗೆ ಬೆಳೆದಿರೋದ್ರಿಂದ ನಮ್ಮ ಇಡೀ ಕರ್ನಾಟಕ ಜನತೆ, ಇಂಡಿಯಾದ ಜನತೆಗೆ ಆಶೀರ್ವಾದ ಆದ್ಮೇಲೆ ಇರುತ್ತೆ ಅಂತ ನಾವು ಹೇಳ್ತೀವಿ. ಸರ್, ನಿಮ್ಮ ಹುಡುಗನ ಬಗ್ಗೆ ಏನು ಹೇಳ್ತೀರಾ? ಸರ್, ಒಳ್ಳೆ ಕಾಂಪಿಟೇಟ್ರು ಬಿಗ್ ಬಾಸಲ್ಲಿ. ಫಸ್ಟ್ ವೀಕಿಂದೇ ಅವನ ಟಾಸ್ಕ್ ಆಡ್ಕೊಂಬಂದಿರೋದು ರೀತಿ ನೋಡ್ಬೋದು. ಕೆಲವೊಂದು ಚಾಲೆಂಜ್ಗಳನ್ನು ತಗೊಳ್ಳೋದು ಇರ್ಬೋದು. ಬೇರೆಯವ್ರಿಗೆ ಟ್ರಿಗರ್ ಮಾಡ್ತಾನೆ ಅಂತಾರ, ಟ್ರಿಗರ್ ಮಾಡಲಿಲ್ಲ ಅಂದರೆ ಇವತ್ತು ಯಾರೂ ಬಿಗ್ ಬಾಸ್ ನೋಡ್ತಿರ್ಲಿಲ್ಲ. ಕೆಲವರು ಹೇಳ್ತಿದ್ರು ಟ್ರಿಗರ್ ಮಾಡ್ತಾನೆ, ಬರೀ ಆಸೆ ಬಿಟ್ಟರೆ ಇದರಲ್ಲಿ ಆಟದಲ್ಲಿ ಏನೂ ಇಲ್ಲ, ಎಫರ್ಟ್ ಇಲ್ಲ ಅಂತ. ಬಟ್ ಆಟ ಅಂತ ಬಂದಾಗ ಕೆಲವೊಂದು ಟಾಸ್ಕ್ಗಳಲ್ಲಿ ಅವನ ಎಫರ್ಟು ಅವ್ನು ತೋರಿಸಿದ್ದಾನೆ. ಹಂಗಾಗಿ ಈ ಸರಿ ಬಿಗ್ ಬಾಸ್ ಗೆಲುವು ಅವಂದೇ. ಬಟ್ ಸುದೀಪ್ ಸರ್ ಒಂದು ಕೈ ಹಿಡಿದು ಎತ್ತಬೇಕು ಅಷ್ಟೇ. ಅದೊಂದೇ ಎತ್ತಕ್ಕೆ ನಾವೆಲ್ಲ ಈ ಗ್ರಾಮಸ್ಥರೆಲ್ಲ ಕಾಯ್ತಾ ಇದ್ದೀವಿ ಸರ್. ಮಮತಾ, ಇದಿಷ್ಟು ಇಲ್ಲಿನ ಗ್ರಾಮಸ್ಥರ ಮಾತಾಗಿರುವಂಥದ್ದು. ಅಂದರೆ ಬಿಗ್ ಬಾಸ್ ಅನ್ನ ಅಲ್ಲೇ ಗಿಲ್ಲಿ ಗೆದ್ದಾಗಿದೆ. ಕೇವಲ ಸುದೀಪ್ ಅವರ ಅನೌನ್ಸ್ಮೆಂಟ್ ಅಷ್ಟೇ ಬಾಕಿ ಇರುವಂಥದ್ದು. ಹಳ್ಳಿಯಿಂದ ಬಡ ಕುಟುಂಬದಿಂದ ಹೋದಂಥ ಹುಡುಗ ಇವತ್ತು ರಾಜ್ಯಾದ್ಯಂತ ಮನೆ ಮಾತಾಗಿದ್ದಾನೆ. ಆ ನಿಟ್ಟಿನಲ್ಲಿ ಗಿಲ್ಲಿ ಗೆಲ್ಲದಂತೂ ಪಕ್ಕ. ನಮ್ಮ ಆರೈಕೆ ಗಿಲ್ಲಿಗಾಗಿ ನಿಟ್ಟಿನಲ್ಲಿ ಕೂಡ ಅವರು ಶುಭ ಆರೈಕೆಯನ್ನು ಮಾಡ್ತಾ ಇರುವಂಥದ್ದು. ಮಮತಾ, ರೈಟ್, ಧನ್ಯವಾದ ರೋಹಿತ್ ತಮ್ಮ ಮಾಹಿತಿಗಾಗಿ. ಗಿಲ್ಲಿಗಾಗಿ ಶುಭ ಹಾರೈಕೆ. ಹಿತೈಷಿಗಳು ಎಲ್ಲರೂ ಕೂಡ ಒಂದು ಹೆಮ್ಮೆ ಅಲ್ವಾ, ಈ ಲೆವೆಲ್ಗೆ ಸಾಧನೆ ಮಾಡಿದ್ದಾರೆ ಅಂದಾಗ ಆ ಹೆಮ್ಮೆಯನ್ನು ತೋರಿಸ್ತಾ ಇರೋ ರೀತಿ.